ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕತ್ವಕ್ಕಾಗಿ ಈಗ ಬಿಗ್ ಫೈಟ್ ನಡೀತಾ ಇದೆ. ಸಮುದಾಯ ಈ ಕ್ಯಾಪ್ಟನ್ಸಿಗಾಗಿ ಜಿದ್ದಿಗೆ ಬಂದಿದ್ದಾರೆ ಮುಸ್ಲಿಂ ಲೀಡರ್ಸ್. ಸಿದ್ದರಾಮಯ್ಯ ರಾಜೀನಾಮೆ ನಂತರ ನಿಜಕ್ಕೂ ಇದು ಒಂದು ರೀತಿಯಾದಂತಹ ಈ ಗದ್ದಲ, ಕೋಲಾಹಲ, ಕಲಹ ಎಲ್ಲವೂ ಕೂಡ ಜೋರಾಗ್ತಾ ಇದೆ. ಜಮೀರ್ ಏಕಚಕ್ರಾಧಿಪತ್ಯಕ್ಕೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ರಣತಂತ್ರಗಾರಿಕೆಯನ್ನು ಹೆಣೆಯುವಂತಹ ಕೆಲಸ ಆಗ್ತಾ ಇದೆ. ಜಮೀರ್ ವಿರುದ್ಧ ಕೈನಲ್ಲಿರುವಂತಹ ಮುಸ್ಲಿಂ ಮುಖಂಡರೇ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಹೆಣಿತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಟಾಪ್ ಮುಸ್ಲಿಂ ನಾಯಕ ಅಂತಂದ್ರೆ ಅದು ಜಮೀರ್ ಅಹಮದ್ ಖಾನ್. ಮುಸ್ಲಿಂ ಕೋಟಾದಲ್ಲಿ ಜಮೀರ್ಗೆ ಸಚಿವ ಸ್ಥಾನವು ನಿಕ್ಕಿ. ಜಮೀರ್ ಅವರಿಂದ ತಮಗೆ ಮಂತ್ರಿ ಸ್ಥಾನ ಕೈ ತಪ್ಪುತ್ತದೆ. ಅದಕ್ಕಾಗಿ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಏನಾದ್ರೂ ಹೆಣೆಯುವಂತಹ ಕೆಲಸ ಆಗ್ತಾ ಇದೆಯಾ? ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ. ವಲಸಿಗರಾದ್ರೂ ಜಮೀರ್ಗೆ ಕಾಂಗ್ರೆಸ್ನಲ್ಲಿ ಮೊದಲ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಜಮೀರ್ಗೆ ಸಿಗ್ತಾ ಇರುವಂತಹ ಆದ್ಯತೆ ತಮಗೆ ಸಿಗ್ತಾ ಇಲ್ಲ ಅನ್ನೋ ಕೆಲವೊಂದಿಷ್ಟು ನಾಯಕರುಗಳು ಅಸಮಾಧಾನವನ್ನ ತೋಡ್ಕೊಳ್ತಿದ್ದಾರೆ. ಹೀಗಾಗಿ ಜಮೀರ್ ವಿರುದ್ಧ ಆಡಿಯೋ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವಂತಹ ಗುಮಾನಿ ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಆಡಿಯೋ ಬಾಂಬ್ ಸ್ಫೋಟದ ಹಿಂದೆ ಮಹಾ ಷಡ್ಯಂತ್ರನ. ಕಾಂಗ್ರೆಸ್ ಮುಸ್ಲಿಂ ನಾಯಕರಿಂದಲೇ ಜಮೀರ್ ಆಡಿಯೋ ರಿಲೀಸ್ ಆಯ್ತಾ? ಕಾಂಗ್ರೆಸ್ ಪಾಳಿಯದಲ್ಲಿ ಹರಿದಾಡ್ತಾ ಇದೆ ಷಡ್ಯಂತ್ರದ ಗುಲ್ಲು. ಆಡಿಯೋ ರಿಲೀಸ್ ಮೂಲಕ ಜಮೀರ್ ಮಂತ್ರಿ ಪಟ್ಟಕ್ಕೆ ಏನಾದ್ರೂ ಕೊಕ್ಕಿಯನ್ನ ಹಾಕಲಾಗ್ತಾ ಇದೆನಾ? ಡಿಕೆಶಿ ಸಂಪುಟದಿಂದ ಜಮೀರ್ ಅವರನ್ನ ಹೇಗಾದ್ರೂ ಮಾಡಿ ದೂರ ಇಡಬೇಕು ಅನ್ನುವಂತಹ ಬಿಗ್ ಪ್ಲಾನ್ ನಡೀತಾ ಇದೆ. ಜಮೀರ್ ಸ್ಥಾನಕ್ಕೆ ತಾವು ಬಂದು ಕೂರೋದಕ್ಕೆ ಈ ರಣತಂತ್ರಗಾರಿಕೆಯನ್ನ ಹೆಣೆಯುವಂತಹ ಕೆಲಸ ಆಗ್ತಾ ಇದೆ. ಈ ನಾಲ್ವರು ಮುಸ್ಲಿಂ ನಾಯಕರ ಚಿತಾವಣೆಯಿಂದಲೇ ಈ ರೀತಿಯಾದಂತಹ ಷಡ್ಯಂತ್ರ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ. ಚುನಾವಣೆ ಮುಗಿದು ಫಲಿತಾಂಶವೇ ಬಂದ ಮೇಲೆ ಈ ರೀತಿಯಾಗಿ ಯಾಕೆ ಮಾಡಬೇಕು, ಟೈಮ್ ನೋಡಿ ಬಾಣ ಬಿಡೋದಕ್ಕಂತ ಹೇಳಿ ಆಡಿಯೋನ ವಿರೋಧಿಗಳು ಇಟ್ಕೊಂಡಿದ್ರು. ಸರಿಯಾದ ಸಮಯಕ್ಕೆ ಆಡಿಯೋ ಬಾಣ ಬಿಟ್ಟು ಈಗ ಜಮೀರ್ಗೆ ಸಂಕಷ್ಟವನ್ನ ತಂದಿಟ್ಟಿದ್ದಾರೆ. ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಂಡ್ರೆ ಜಮೀರ್ಗೆ ಶಾಸಕ ಸ್ಥಾನ ಫಿಕ್ಸ್. ಜಮೀರ್ ಆಡಿಯೋ ಬಾಂಬ್ ಸ್ಫೋಟದ ಹಿಂದೆ ಮಹಾ ಷಡ್ಯಂತ್ರವೇ ಈಗ ನಡೆದು ಹೋಗ್ತಾ ಇದೆ. ಇಷ್ಟು ದಿನ ಸುಮ್ಮನೆ ಇದ್ದವರು ಈಗ ನೋಡಿದ್ರೆ ಈ ಸಚಿವ ಸಂಪುಟ ಕಸರತ್ತು ಹೇಗಾದ್ರೂ ಮಾಡಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿಗಿರಿ ಸ್ಥಾನವನ್ನ ಕೊಡಿಸಲೇಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸಂಚನ್ನ ಏನಾದ್ರೂ ರೂಪಿಸಿದ್ರ? ಒಟ್ನಲ್ಲಿ ಕ್ಯಾಪ್ಟನ್ಸಿಯನ್ನ ಪಡೆದುಕೊಳ್ಬೇಕು. ಸಮುದಾಯದ ಕ್ಯಾಪ್ಟನ್ಸಿಗಾಗಿ ಜಿದ್ದಿಗೆ ಬಂದುಬಿಟ್ಟಿದ್ದಾರೆ ಮುಸ್ಲಿಂ ಲೀಡರ್ಸ್. ಇವರಿದ್ದು ಬಿಟ್ರೆ ನಮಗೆ ತೊಂದರೆ ಆಗುತ್ತೆ, ನಮಗೆ ಸಮಸ್ಯೆಯನ್ನ ತಂದಿಡ್ತಾರೆ. ಹೇಳಿ ಕೇಳಿ ಮುಸ್ಲಿಂ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕ ಜಮೀರ್ ಅಹಮದ್ ಖಾನ್. ಈಗ ಅವರು ಮಾತನಾಡಿರುವಂತಹ ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಖಾನ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಆಲ್ರೆಡಿ ಎಲೆಕ್ಷನ್ ಮುಗೀತು, ರಿಸಲ್ಟ್ ಬಂತು, ಇಷ್ಟು ದಿನ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿದ್ರು. ಈಗ ನೋಡಿದ್ರೆ ಏಕಾಏಕಿಯಾಗಿ ಈ ರೀತಿಯಾದಂತಹ ಆಡಿಯೋನ್ನ ವೈರಲ್ ಮಾಡಿದ್ದಾರಲ್ಲ, ಯಾವ ಉದ್ದೇಶದಿಂದ ವೈರಲ್ ಮಾಡಿದ್ದಾರೆ? ಸಚಿವ ಸ್ಥಾನವನ್ನ ಕೈ ತಪ್ಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ತಾನೆ. ಹೇಗಾದ್ರೂ ಮಾಡಿ ಜಮೀರ್ ಏಕಚಕ್ರಾಧಿಪತ್ಯಕ್ಕೆ ಟಕ್ಕರ್ ಕೊಡಬೇಕು, ಈ ಮಂತ್ರಿಗಿರಿ ಸ್ಥಾನವನ್ನ ಕೊಡಿಸಲೇಬಾರದು ಅನ್ನುವಂತಹ ಈ ರಣತಂತ್ರಗಾರಿಕೆಯನ್ನ ಹೆಣೆಯುವಂತಹ ಕೆಲಸ ಆಗ್ತಾ ಇದೆ. ಅಂದ್ರೆ ಜಮೀರ್ ಅವರ ವಿರುದ್ಧವಾಗಿ ಕೈನಲ್ಲಿರುವಂತಹ ಮುಸ್ಲಿಂ ಮುಖಂಡರೇ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಹೆಣೆತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಅದೆಷ್ಟರ ಮಟ್ಟಿಗೆ ಸತ್ಯ ಅಥವಾ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಹೇಳಿ ಕೇಳಿ ಟಾಪ್ ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಖಾನ್. ಮುಸ್ಲಿಂ ಕೋಟಾದಲ್ಲಿ ಜಮೀರ್ಗೆ ಸಚಿವ ಸ್ಥಾನ ಸಿಕ್ಕರೂ ಸಿಗಬಹುದು ಈ ಬಾರಿ. ಯಾಕಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ. ಇದರ ನಡುವೆ ಈಗ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಯಾರು ರೂಪಿಸಿದ್ದಾರೆ ನೋಡಿ. ಯಾವ ಉದ್ದೇಶ ಇಟ್ಟುಕೊಂಡು ಈ ರೀತಿಯಾಗಿ ಆ ಆಡಿಯೋವನ್ನ ವೈರಲ್ ಮಾಡಿದ್ದಾರೆ? ಈ ಹಿಂದೆ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಂದ್ರೆ
ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ಅವರು ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಅವರನ್ನ ತುಳಿಯೋದಕ್ಕೆ ಈಗ ಟ್ರೈ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ನಾಯಕರುಗಳು. ಒಟ್ನಲ್ಲಿ ಹೇಗಾದ್ರೂ ಮಾಡಿ ಆ ಸ್ಥಾನವನ್ನ ಕೈ ತಪ್ಪಿಸಬೇಕು ಅಂತ ಹೇಳಿ ಇನ್ನಿಲ್ಲದಂತಹ ಕಸರತ್ತನ್ನ ಕೂಡ ನಡೆಸ್ತಿದ್ದಾರೆ. ಯಾಕೆ ಅವ್ರು ನೋಡಿ ಹೇಳಿ ಕೇಳಿ ವಲಸಿಗರಾದ್ರೂ ಕೂಡ ಜಮೀರ್ಗೆ ಕಾಂಗ್ರೆಸ್ನಲ್ಲಿ ಆದ್ಯತೆ ಯಾಕೆ ಕೊಡಬೇಕು, ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು? ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟಿವ್ ಎಡಿಟರ್ ಆಗಿರುವಂತಹ ಗೋವಿಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಗೋವಿಂದ್, ನಾವು ಗಮನಿಸಿದಾಗೆ ಈ ದಾವಣಗೆರೆ ಎಲೆಕ್ಷನ್ ಆಯಿತು, ರಿಸಲ್ಟ್ ಬಂತು, ಈಗ ನೋಡಿದ್ರೆ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ವೈರಲ್ ಮಾಡ್ತಿದ್ದಾರೆ. ಯಾವುದೋ ಒಂದು ಉದ್ದೇಶ ನಮ್ಗೆ ಅನಿಸ್ತಾ ಇಲ್ವಾ ಬೇಕಂತ ಈ ರೀತಿಯಾಗಿ ಷಡ್ಯಂತ್ರವನ್ನ ಹೆಣೆಯುವಂತಹ ಕೆಲಸ ಮಾಡ್ತಿದ್ದಾರೆ? ಅಂದ್ರೆ ಒಟ್ಟಿನಲ್ಲಿ ಈ ಸಚಿವ ಸ್ಥಾನವನ್ನ ಕೈ ತಪ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಎಸ್, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಪುನಃ ಸಂಪರ್ಕಿಸುವಂತಹ ಕಾರ್ಯಕ್ಕೆ ಮುಂದಾಗ್ತೀವಿ. ನೋಡಿ, ಈಗ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ ಜಮೀರ್ ಅಹಮದ್ ಖಾನ್ ಒಟ್ನಲ್ಲಿ ಹೇಗಾದ್ರೂ ಮಾಡಿ ಸ್ಥಾನಮಾನವನ್ನ ಕೊಡಿಸಲೇಬೇಕು ಅಂತ ಹೇಳಿ ಆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಈ ಬಾರಿ ಏನಾದ್ರೂ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಮಂತ್ರಿಗಿರಿ ಕಟ್ಟಾಗಬಹುದಾ, ಅಥವಾ ಹೊಸಬರಿಗೆ ಏನಾದ್ರೂ ಮಣೆ ಹಾಕ್ತಾರಾ ಡಿ.ಕೆ. ಶಿವಕುಮಾರ್? ಅಂದ್ರೆ ಹಳೆ ಸಚಿವರಿಗೆ ಗೇಟ್ ಪಾಸ್ ಕೊಟ್ಬಿಟ್ಟು ಈ ಹೊಸ ಮುಖಗಳಿಗೆ ಏನಾದ್ರೂ ಸಚಿವ ಸ್ಥಾನವನ್ನ ಕೊಡ್ತಾರಾ? ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.